ಡೀಟೇಲ್ಸ್ಗೆ. ಕಬ್ಬು ಬೆಳೆಗಾರರ ಹೋರಾಟ ಎಚ್ಚೆತ್ತ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್. ಹುಬ್ಬಳ್ಳಿಯಿಂದ ಬೆಳಗಾವಿಗೆ ಶಿವಾನಂದ ಪಾಟೀಲ್ ದೌಡಾಯಿಸಿದ್ದಾರೆ. ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಜೊತೆಗೆ ದಿಢೀರ್ ಸಭೆ ನಡೆಸಲಾಗುತ್ತಿದೆ. ಸಿಎಂ ಸೂಚನೆ ಮೇರೆಗೆ ಬೆಳಗಾವಿಗೆ ಸಕ್ಕರೆ ಸಚಿವ ದೌಡಾಯಿಸಿರೋದು. ಗೌಪ್ಯ ಸ್ಥಳದಲ್ಲಿ ಡಿಸಿ ಹಾಗೂ ಆಯುಕ್ತರ ಜೊತೆಗೆ ಸಚಿವರು ಸಭೆ ನಡೆಸುತ್ತಿದ್ದಾರೆ. ಪ್ರತಿಭಟನೆ ಮುತ್ತಿಗೆ ಭೀತಿ ಹಿನ್ನೆಲೆ ಸಚಿವರು ಗೌಪ್ಯ ಸಭೆ ಮಾಡಲಾಗ್ತಾ ಇದೆ. ಡಿಸಿ ಜೊತೆಗೆ ಸಭೆ ನಡೆಸಿ ಸಿಎಂಗೆ ಮಾಹಿತಿ ನೀಡಲಿದ್ದಾರೆ ಸಕ್ಕರೆ ಸಚಿವರು. ಸಂಜೆ 7ಕ್ಕೆ ಕಬ್ಬಿನ ದರ ನಿಗದಿಗೆ ಡೆಡ್ಲೈನ್ ನೀಡಿದ್ರು ಕಬ್ಬು ಬೆಳೆಗಾರರು. ತುರ್ತು ಸಭೆ ನಡೆಸಿ ಸಿಎಂಗೆ ಮಾಹಿತಿ ಕೊಡಲು ಬೆಳಗಾವಿಗೆ ಸಕ್ಕರೆ ಸಚಿವರು ದೌಡಾಯಿಸಿರೋದು. ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬೆಳಗಾವಿ ಪ್ರತಿನಿಧಿ ಅನಿಲ್. ಈಗ ಸಭೆ ಅಂದ್ರೆ ಅನಿಲ್, ನಾಳೆಗೆ ಮುಂದೂಡಿಕೆ ಆಗಿದೆ, ಇವತ್ತು ಫೈನಲ್ ಆಗುತ್ತೆ ಅನ್ನೋ ನಿರೀಕ್ಷೆ ಇತ್ತು. ಈಗ ನೋಡಿದ್ರೆ ಸಚಿವರು ಗೌಪ್ಯವಾಗಿ ಸಭೆ ಮಾಡಲಾಗ್ತಿದೆ. ಏನೆಲ್ಲ ಡೀಟೇಲ್ಸ್ ಇದೆ? ಕಬ್ಬು ಬೆಳೆಗಾರರ ಹೋರಾಟ ಹಿನ್ನೆಲೆ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಎಚ್ಚೆತ್ತುಕೊಂಡಿದ್ದಾರೆ. ಹುಬ್ಬಳ್ಳಿಯಿಂದ ಬೆಳಗಾವಿಗೆ ಶಿವಾನಂದ ಪಾಟೀಲ್ ದೌಡಾಯಿಸಿರೋದು. ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಜೊತೆಗೆ ದಿಢೀರ್ ಸಭೆ ನಡೆಸಲಾಗ್ತಾ ಇದೆ. ಸಿಎಂ ಸೂಚನೆ ಮೇರೆಗೆ ಸಕ್ಕರೆ ಸಚಿವರು ಬೆಳಗಾವಿಗೆ ಹೋಗಿರೋದು. ಸರ್ಕಾರ ನಿರ್ಣಯ ಮಾಡ್ತಿದೆ. ನಾಳೆ ಮುಖ್ಯಮಂತ್ರಿ ಅವರು ಮೀಟಿಂಗ್ ಮಾಡ್ತಾರೆ. ಇಂತಿಷ್ಟ ದರ ಫಿಕ್ಸ್ ಮಾಡಬೇಕು ಅಂತ ಏನಾದ್ರು ಅದರ ಬಗ್ಗೆ ನಾಳೆ ಮೀಟಿಂಗ್. ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್. ಈಗಾಗಲೇ ಗೌಪ್ಯವಾಗಿ ಸಭೆ ನಡೆಸಲಾಗ್ತಾ ಇದೆ. ಏನೆಲ್ಲ ಡೀಟೇಲ್ಸ್ ಇದೆ ಅನಿಲ್? ವಿನಿತಾ, ಕಳೆದ 8 ದಿನಗಳಿಂದ ಕಬ್ಬಿನ ಪ್ರತಿ ಟನ್ಗೆ 3,500 ಕೊಡಬೇಕಂತೇಳಿ ಮೂಡಲಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ ಬಳಿ ಕಬ್ಬು ಬೆಳೆಗಾರರು ನಿರಂತರವಾಗಿ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಇಷ್ಟಾದರೂ ಕೂಡ ಸರ್ಕಾರ ರೈತರಿಗೆ ಸ್ಪಂದಿಸ್ತಾ ಇಲ್ಲ ಅನ್ನುವಂಥ ಆರೋಪಗಳು ಕೂಡ ಈ ಭಾಗದ ರೈತರು ಕೂಡ ಮಾಡ್ತಿರುವಂಥದ್ದು. ಇಷ್ಟು ದಿನಗಳ ಕಾಲ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅವರು ಸ್ಥಳಕ್ಕೆ ಬರಬೇಕಾಗಿತ್ತು. ಈ ಭಾಗದ ಕಬ್ಬು ಬೆಳೆಗಾರರ ಸಮಸ್ಯೆನ ಕೇಳಬೇಕಿತ್ತು, ಬೇಡಿಕೆಗಳನ್ನ ಕೇಳಬೇಕಿತ್ತು. ಆದರೆ ಅವರು ಆ ಕೆಲಸವನ್ನು ಮಾಡಿಲ್ಲ. ಈ ಕಾರಣಕ್ಕೆ ಇವತ್ತು ಮೂಡಲಗಿ ಪಟ್ಟಣದಿಂದ ಗುರ್ಲಾಪುರ ಕ್ರಾಸ್ ವರೆಗೆ ಶಿವಾನಂದ ಪಾಟೀಲ್ ಅವರು ಅಣಕು ಶವಯಾತ್ರೆಯನ್ನು ಮಾಡಿ ಆಕ್ರೋಶ ಹೊರಹಾಕುವ ಕೆಲಸವನ್ನು ಕೂಡ ಇಲ್ಲಿನ ರೈತರು ಮಾಡಿದ್ರು. ಈಗಷ್ಟೇ ಹುಬ್ಬಳ್ಳಿಯಲ್ಲಿ ತಂಗಿದ್ದ ಶಿವಾನಂದ ಪಾಟೀಲ್ ಈಗ ಬೆಳಗಾವಿಗೆ ದೌಡಾಯಿಸಿದ್ದಾರೆ. ಯಾಕಂತಂದ್ರೆ ಇವತ್ತು ಸಂಜೆ 7 ಗಂಟೆವರೆಗೆ ರೈತರು ಡೆಡ್ಲೈನ್ ಕೊಟ್ಟಿದ್ದಾರೆ. ನೀವು 3,500 ರೂಪಾಯಿ ನಿಗದಿ ಮಾಡುವ ಡೆಡ್ಲೈನ್ ಅನ್ನು ಇವತ್ತು ಸಂಜೆ 7 ಗಂಟೆವರೆಗೂ ನೀಡಿರುವಂಥದ್ದು. ಹೀಗಾಗಿ ರೈತರ ಹೋರಾಟದ ಕಿಚ್ಚು ವ್ಯಾಪಕವಾಗುವ ಎಲ್ಲ ಸಾಧ್ಯತೆಗಳು ಕೂಡ ಇರುವಂಥದ್ದು. ಯಾಕಂದ್ರೆ 7 ಗಂಟೆ ಒಳಗೆ ಸರ್ಕಾರ ನಿರ್ಧಾರ ಪ್ರಕಟಿಸದೇ ಇದ್ರೆ ನಾಳೆ ರಾಷ್ಟ್ರೀಯ ಹೆದ್ದಾರಿಗಳನ್ನು ತಡೆಯುವುದಾಗಿ ಈಗಾಗಲೇ ಎಚ್ಚರಿಕೆಯನ್ನು ನೀಡಿದ್ದಾರೆ. ಈ ಕಾರಣಕ್ಕೆ ಈಗ ದಿಢೀರಾಗಿ ಶಿವಾನಂದ ಪಾಟೀಲ್ ಅವರು ಬೆಳಗಾವಿ ದೌಡಾಯಿಸಿದ್ದಾರೆ. ಬೆಳಗಾವಿ ಡಿಸಿ ಮೊಹಮ್ಮದ್ ರೋಷನ್ ಅವರ ಜೊತೆಗೆ ಗೌಪ್ಯವಾಗಿ ಸಭೆಯನ್ನು ಮಾಡ್ತಿದ್ದಾರೆ. ಅವರಿಗೆ ಸಕ್ಕರೆ ಆಯುಕ್ತರು ಕೂಡ ಸಾಥ್ ನೀಡಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇರುವಂಥದ್ದು. ಏನು ಹುಬ್ಬಳ್ಳಿಯಿಂದ ನೇರವಾಗಿ ಬೆಳಗಾವಿಗೆ ಬಂದಿರತಕ್ಕಂಥ ಸಕ್ಕರೆ ಸಚಿವರು ಅಲ್ಲಿ ಅವರಿಗೆ ಪ್ರತಿಭಟನೆ ಬಿಸಿ ತಟ್ಟುತ್ತೆ ಅನ್ನೋ ಕಾರಣಕ್ಕೆ ಎಲ್ಲಿದ್ದಾರೆ, ಯಾರ ಜೊತೆಗೆ ಎಲ್ಲಿ ಸಭೆ ಮಾಡ್ತಿದ್ದಾರೆ ಅನ್ನುವಂತಹ ಮಾಹಿತಿ ಜಿಲ್ಲಾಡಳಿತ ಬಿಟ್ಟುಕೊಟ್ಟಿಲ್ಲ. ಆದರೆ ಬೆಳಗಾವಿಗೆ ಬಂದಿರೋದು ಖಚಿತವಾಗಿರುವ ಮಾಹಿತಿ ಕೂಡ ಏಷ್ಯಾನೆಟ್ ಸುವರ್ಣಕ್ಕೆ ಲಭ್ಯ ಆಗಿರುವಂಥದ್ದು. ಹೀಗಾಗಿ ಇನ್ನೇನು 2-3 ಗಂಟೆಗಳ ಕಾಲ ಡಿಸಿ ಜೊತೆಗೆ ಶಿವಾನಂದ ಪಾಟೀಲ್ ಸಭೆಯನ್ನು ಮಾಡಲಿದ್ದಾರೆ. ಸಭೆ ಬಳಿಕ ಮುಖ್ಯಮಂತ್ರಿಗಳಿಗೆ ವರದಿ ಕೊಡಲಿದ್ದಾರೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಆದರೆ 7 ಗಂಟೆವರೆಗೆ ಸರ್ಕಾರ ಏನಾದರೂ ದರ ನಿಗದಿ ಮಾಡದೇ ಇದ್ರೆ ಈ ಹೋರಾಟದ ಕಿಚ್ಚು ಮತ್ತಷ್ಟು ವ್ಯಾಪಿಸುವ ಸಾಧ್ಯತೆ ಇರುವಂಥದ್ದು. ಈಗಾಗಲೇ ಪೊಲೀಸರು ಕೂಡ ಒಂದು ಹಂತದ ಸಿದ್ಧತೆಯನ್ನು ಮಾಡ್ಕೊತಿರುವಂಥದ್ದು. ಯಾಕಂದ್ರೆ ನಾಳೆ ಎಲ್ಲ ರಾಷ್ಟ್ರೀಯ ಹೆದ್ದಾರಿಗಳು ಬಂದ್ ಆಗುವ ಹಿನ್ನೆಲೆಯಲ್ಲಿ ಲಕ್ಷಾಂತರ ಜನರು ಹೆದ್ದಾರಿಗೆ ದೌಡಾಯಿಸುವ ಹಿನ್ನೆಲೆಯಲ್ಲಿ ಅನಾಹುತ ಆಗುವ ಸಾಧ್ಯತೆ ಕೂಡ ಇರುವಂಥದ್ದು. ಈ ಕಾರಣಕ್ಕೆ ಜಿಲ್ಲಾಡಳಿತ ಆಗಿರ್ಬೋದು, ಪೊಲೀಸರು ಕೂಡ ತಮ್ಮ ಸಿದ್ಧತೆಯಲ್ಲಿ ಈಗ ತೊಡಗಿರುವಂಥದ್ದು. 7 ಗಂಟೆವರೆಗೆ ಸರ್ಕಾರ ನಿರ್ಧಾರ ಮಾಡದೇ ಇದ್ರೆ ಈಗ ಈ ಹೋರಾಟದ ಕಿಚ್ಚು ನಾಳೆ ಮತ್ತಷ್ಟು ವಿಕೋಪಕ್ಕೆ ಹೋಗುವ ಸಾಧ್ಯತೆ ಕೂಡ ಇರುವಂಥದ್ದು. ವಿನುತಾ, ಅನಿಲ್ ಹಾಗೆ ಸಂಪರ್ಕದಲ್ಲಿರಿ, ಮತ್ತೆ ಮಾತಾಡಿಸ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.